ಪಿಲ್ ಸಾಲ್ಟ್ ಎಲ್ಲಿ ಅಂತ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳು ಕೇಳಿ ಸಾಕಾಗ್ಬಿಟ್ರು. ಬಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಂತೂ ಇದ್ರ ಬಗ್ಗೆ ಏನೂ ಹೇಳಿಲ್ಲ, ಸ್ಟಿಲ್ ಇಲ್ಲಿವರೆಗೂ ಏನೂ ಹೇಳಿಲ್ಲ. ಬಟ್ 24ನೇ ತಾರೀಕು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಶಾಕ್ ಕೊಟ್ಟಿದ್ದು ಆರ್ ಸಿ ಬಿ ಮ್ಯಾನೇಜ್ಮೆಂಟು. ಬಿಕಾಸ್ ಪಿಲ್ ಸಾಲ್ಟ್ ಅವರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಫೀಲ್ಡಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ತರ ಕ್ಯಾಚಸ್ ತಗೊಳ್ತಾ ಇದ್ದಾರೆ. ಅವತ್ತು DC ಅಗೇನ್ಸ್ಟ್ ಅಲ್ಲ, GT ಅಗೇನ್ಸ್ಟ್ 24ನೇ ತಾರೀಕು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಬಂದು ಜಾಕೋಬ್ ಬೆಥೆಲ್ನ ಬಿಟ್ಬಿಟ್ರು. ಅವತ್ತು ಅಲ್ಲಿವರೆಗೂ ನಮ್ಗೆ ಏನು ಗೊತ್ತೇ ಇಲ್ಲ ಪಿಲ್ ಸಾಲ್ಟ್ಗೆ ಏನಾಗಿದೆ, ಏನು ಇಂಜುರಿ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿವರೆಗೂ ಗೊತ್ತೇ ಇಲ್ಲ, ಬಿಕಾಸ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಏನಿದೆ ತಾನೇ ಗೊತ್ತಾಗೋದು. ಬಟ್ ಇವಾಗ ESPN ಅವರು ಪಿಲ್ ಸಾಲ್ಟ್ ಬಗ್ಗೆ ಒಂದು ಅಪ್ಡೇಟ್ನ ಹಾಕೊಟ್ಟಿದ್ದಾರೆ. ಆಕ್ಚುಲಿ ಏಪ್ರಿಲ್ 18ನೇ ತಾರೀಕು DC ಅಗೇನ್ಸ್ಟ್ ಮ್ಯಾಚ್ ಇತ್ತಲ್ಲ, ಅವತ್ತು ಪಿಲ್ ಸಾಲ್ಟ್ ಅವ್ರಿಗೆ ಫಿಂಗರ್ ಇಂಜುರಿ ಆಗಿದೆ ಅಂತೆ. ಡೈವ್ ಹಾಕ್ಬಿಟ್ಟು ಅವರು ಬೌಂಡ್ರಿ ಸೇವ್ ಮಾಡಕ್ಕೆ ಹೋದ್ರು, ಅವಾಗ ಫಿಂಗರ್ ಇಂಜುರಿ ಆಗಿದೆ ಅಂತೆ. ಅದಕ್ಕೋಸ್ಕರ ಇವರು ನಮ್ಮ ಇಂಡಿಯಾದಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಆರ್ ಸಿ ಬಿ ಅವರು ಕಂಪ್ಲೀಟ್ ಅವ್ರನ್ನ UK ಕಳಿಸಿದಾರಂತೆ. ಫಿಂಗರ್ ಎಲ್ಲ ಹೋಗಿ ಚೆಕ್ ಮಾಡಿಸ್ಕೊಂಡು ಬನ್ನಿ ಏನಾಗಿದೆ ಅಂತ. ಅಟ್ಲೀಸ್ಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇದ್ರ ಬಗ್ಗೆ ಒಂದು ಅಪ್ಡೇಟ್ನ ಕೊಡಬೇಕಲ್ವಾ ಏನಾಗಿದೆ ಅಂತ. ಬಿಕಾಸ್ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಹೋಗ್ಬಿಟ್ಟು ಎವ್ರಿ ಪೋಸ್ಟಲ್ಲಿ ಕೇಳ್ತಾರೆ, ಓಕೆ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ ಪಿಲ್ ಸಾಲ್ಟಲ್ಲಿ ಏನಕ್ಕೆ ಆಡಿಸ್ತಲ್ಲ, ಪಿಲ್ ಸಾಲ್ಟಲ್ಲಿ ಏನಕ್ಕೆ ಆಡಿಸಿಲ್ಲ ಅಂತ ಎಲ್ಲ ಕಡೆ ಕೇಳ್ತಿರ್ತಾರೆ. ಆರ್ ಸಿ ಬಿ ಇದು ಕಾಮನ್ ಸೆನ್ಸ್ ಅಂತ ಅನ್ಸುತ್ತೆ, ಬಟ್ ಇದನ್ನು ಅವರು ಮಾಡಲಿಲ್ಲ. ಬಟ್ DK 24ನೇ ತಾರೀಕು ಜಾಕೋಬ್ ಬೆಥೆಲ್ನ ಆಡಿಸ್ಬಿಟ್ಟು ನೆಕ್ಸ್ಟ್ ಮ್ಯಾಚ್ ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಡ್ತಾರೆ, ಪಿಲ್ ಸಾಲ್ಟ್ ಅವ್ರಿಗೆ ಇಂಜುರಿ ಆಗಿದೆ ಅಂತ. ಏನು ಇಂಜುರಿ ಅಂತ ಕಂಪ್ಲೀಟ್ ಏನು ಕೂಡ ಹೇಳಿಲ್ಲ. ಎಲ್ಬೋನ, ಶೋಲ್ಡ್ರ, ಕಾಲ, ಕೈಯ, ತಲೆನ ಏನು ಹೇಳಿಲ್ಲ. ಬಟ್ ಇವಾಗ ESPN ಅವರು ಒಂದು ಅಪ್ಡೇಟ್ನ ಕೊಟ್ಟಿರೋದು, ಓಕೆ ಇಂಜುರಿ ಆಗಿದೆ, ಇವನ್ನ ಮತ್ತೆ UK ಕಳಿಸಿದ್ರಂತೆ. ಅಲ್ಲಿ ಏನು ಮಾಡ್ಕೊಂಡು ಬರ್ತಾರೋ ಗೊತ್ತಿಲ್ಲ, ರಿಕವರಿ ಆಗಿ ಬೇಗ ಬರಲಿ. ಆರ್ ಸಿ ಬಿಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್ ಆಗಿರೋದು ನಮ್ಮ ಪಿಲ್ ಸಾಲ್ಟ್ ಅವರು. ಬಿಕಾಸ್ ಸ್ಟಾರ್ಟಿಂಗಲ್ಲಿ ಪಿಲ್ ಸಾಲ್ಟ್ 3 ಮ್ಯಾಚಲ್ಲಿ ಅಷ್ಟೊಂದೇ ಪರ್ಫಾರ್ಮ್ ಮಾಡ್ತಿರಲಿಲ್ಲ. ಬಿಕಾಸ್ T20 ವರ್ಲ್ಡ್ ಕಪ್ ಕೂಡ ಹಂಗೆ ಆಗ್ಬಿಟ್ಟಿತ್ತು ಅವರಿಗೆ. ಜಾಕೋಬ್ ಬೆಥೆಲ್ ಕೂಡ ಒಳ್ಳೆ ಫಾರ್ಮ್ ಮಾಡಿದ್ರು. ನಮ್ಮ ಜನಗಳೆಲ್ಲರೂ ಜಾಕೋಬ್ ಬೆಥೆಲ್ನ ಆಡಿಸಿ ಪಿಲ್ ಸಾಲ್ಟ್ನ ಕೂರಿಸಿ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಪಿಲ್ ಸಾಲ್ಟ್ ಆಡಿಸಿ ಜಾಕೋಬ್ ಬೆಥೆಲ್ನ ಕೂರಿಸಿ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಜಾಕೋಬ್ ಬೆಥೆಲ್ ಅಂತೂ ಲಾಸ್ಟ್ 3 ಮ್ಯಾಚಲ್ಲಿ ಏನು ಪರ್ಫಾರ್ಮ್ ಮಾಡಿಲ್ಲ, ಅದಕ್ಕೋಸ್ಕರ ನಮ್ಮ ಜನಗಳು ಪಿಲ್ ಸಾಲ್ಟ್ನ ಕರ್ಗೋ ಬನ್ನಿ ಅಂತ ಹೇಳ್ತಾ ಇರೋದು. ಆ್ಯಂಡ್ ಪಿಲ್ ಸಾಲ್ಟ್ ಕೂಡ ಬ್ಯಾಟಿಂಗ್ ಅಲ್ಲ, ಫೀಲ್ಡಿಂಗ್ ಅಲ್ಲ ಅಂತೂ ನೆಕ್ಸ್ಟ್ ಲೆವೆಲ್ ಕ್ಯಾಚ್ಗಳನ್ನ ತಗೊಂಡಿದ್ದಾರೆ. ಈ ಒಂದು ಟೂರ್ನಮೆಂಟಲ್ಲಿ ನನ್ನ ಪ್ರಕಾರ ಬೆಸ್ಟ್ ಕ್ಯಾಚಸ್ ಅವ್ರಿಗೆ ಬರ್ಬೋದು ಅಂತ ಅನ್ಸುತ್ತೆ. ಬಿಕಾಸ್ ಆ ಥರ ಕ್ಯಾಚ್ಗಳನ್ನ ತಗೊಂಡಿರೋದು. ಆ್ಯಂಡ್ 6 ಮ್ಯಾಚಸಲ್ಲಿ 202 ರನ್ ಕೂಡ ಹೊಡೆದಿದ್ದಾರೆ, 108 ಸ್ಟ್ರೈಕ್ ರೇಟಲ್ಲಿ ಚೆನ್ನಾಗಿ ಆಡ್ತಾರೆ. ಆ್ಯಕ್ಚುಲಿ ಲಾಸ್ಟ್ 3 ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಇಂಜುರಿ ಆಗಿದೆ, ಯಾವಾಗ ಬರ್ತಾರೆ ಗೊತ್ತಿಲ್ಲ, ಆದಷ್ಟು ಬೇಗ ಬರಲಿ. ಆಕ್ಚುಲಿ ಆರ್ ಸಿ ಬಿ ಈ ಒಂದು ಸೀಸನ್ ಪ್ಲೇ ಆಫ್ಗೆ ಕ್ವಾಲಿಫೈ ಆಗೇ ಆಗ್ತೀವಿ. ಇನ್ನಿರೋ 5 ಮ್ಯಾಚಲ್ಲಿ 2 ಗೆದ್ರೆ ಸಾಕು, ನಾವು ಕ್ವಾಲಿಫೈ ಆಗ್ತೀವಿ. ಬಟ್ ನಮಗೆ ಇಂಪಾರ್ಟೆಂಟ್ ಪ್ಲೇಯರು ಪಿಲ್ ಸಾಲ್ಟ್ ಮಗ ಜಾಕೋಬ್ ಬೆಥೆಲ್. ಓಕೆ ಅವ್ರಿಗೆ ಇನ್ನೂ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ, ಪಿಲ್ ಸಾಲ್ಟ್ಗಿರೋ ಎಕ್ಸ್ಪೀರಿಯನ್ಸ್ ಇಲ್ಲ. ಬಟ್ ಅದೇ ಥರ ಆಟ ಆಡ್ತಾರೆ. ಬಟ್ ಇನ್ನು 3 ಮ್ಯಾಚಲ್ಲಿ ಒಂದು ಕೂಡ ಆ ಥರ ಫಾರ್ಮ್ ಬಂದಿಲ್ಲ, ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಮ್ಯಾಚ್ ಕೂಡ ಬಂದರೂ ಬರ್ಬೋದು. ಬಟ್ ನಮಗೆ ಪಿಲ್ ಸಾಲ್ಟ್ ಸಕ್ಕತ್ ಇಂಪಾರ್ಟೆಂಟ್ ಪ್ಲೇಯರು. ಸೊ ಇದು ಪಿಲ್ ಸಾಲ್ಟ್ ಬಗ್ಗೆ ಒಂದು ಅಪ್ಡೇಟ್ನ ಕೊಟ್ಟಿರೋದು ESPN ಅವರು. ಓಕೆ, ಸೊ ನಿಮಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಮಾಡ್ಕೊಳ್ಳಿ ಗೈಸ್.